ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಗುರುವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತೀನಿ ನಾಷ್ಟದಿಂದ. ಸೊ ಪಲಾವ್ಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಹಾಗೆ ರುಬ್ಕೊಂಡಿದ್ದೀನಿ. ಪುದೀನ ಪಲಾವ್ ನನ್ನ ಫೇವ್ರೇಟ್ ಮಾಡೋಣ ಅಂತ ಪಲಾವ್ ಮಾಡ್ತಾ ಹಾಗೆ ರಾತ್ರಿ ಬಂದು ಕ್ಯಾರೆಟ್ ಹಲ್ವಾ ಮಾಡಿದ್ವಲ್ಲ ನೋಡಿ, ಸಕ್ಕತ್ತಾಗಿದ್ದಾನೆ, ತುಂಬ ಚೆನ್ನಾಗಿತ್ತು. ಫ್ರಿಜ್ಜಲ್ಲಿ ಇಟ್ಟಿರಲಿಲ್ಲ, ಹೊರಗಡೆನೇ ಇಟ್ಟಿದ್ವಿ, ಬಿಸಿಯಾಗಿತ್ತಂತ. ಸೊ ಹಾಗೆ ಪಲಾವ್ಗೂ ರೆಡಿ ಮಾಡಿಕೊಂಡೆ. ಅದು ವಿಸಿಲ್ ಬರೋಷ್ಟರಲ್ಲಿ ಹಾಗೆ ಪಾತ್ರೆಗಳು ತೊಳ್ಕೊಂಬೇಡ ಇತ್ತು, ಗುರುವಾರ ಅಲ್ವಾ, ಸೊ ವಾರ ಮಾಡೋಣ ಅಂತ ಬೆಳಗ್ಗೆನೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನೊಂದೇನು ಅಂದರೆ, ಇವತ್ತು ಡಿ ಬಾಸ್ ಅವ್ರ ಮೂವಿ ರಿಲೀಸ್ ಆಗ್ತಾಯಿದೆ, ಡೆವಿಲ್ಲು. ಸೊ ಹೋಗೋದಕ್ಕೆ ಆಗೋದಿಲ್ಲ, ಯಾಕಂದರೆ ನೆನ್ನೆ ರಾತ್ರಿ ಬಂದ್ಬಿಟ್ಟು 10:30ಯಿಂದ 11:30ವರೆಗೂ ನಮ್ಮ ಮನೆಯವ್ರು ಟಿಕೆಟ್ ಬುಕ್ ಮಾಡೋಕ್ಕೆ ನೋಡಿದ್ದಾರೆ. ಬುಕ್ ಮಾಡೋಕ್ಕಾಗಲಿಲ್ಲ, ಸಿಗಲಿಲ್ಲ. ಸೊ ಇವತ್ತು ಬೆಳಗ್ಗೆ ಸಿಕ್ತು, ಆದರೆ ಅದು ಬಂದು ತುಂಬ ದೂರ ಇದೆ, ಸರ್ಜಾಪುರ ಹೋಗಬೇಕು. ಸೊ ನಮ್ಮ ಮನೆ ಹತ್ರನೇ ಇದೆ, ಅಲ್ಲಿ ಸಿಗ್ತಾಯಿಲ್ಲ ಟಿಕೆಟು. ಸೊ ಅದಕ್ಕೋಸ್ಕರ ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಹೋದ್ಸತಿ ಕಾಟೇರ ಆದರೂ ಫಸ್ಟ್ ಶೋ ಹೋಗಿದ್ವಿ, ಫಸ್ಟ್ ಡೇ ನೈಟ್ ಶೋ ಹೋಗಿದ್ವಿ. ಸೊ ಈ ಸತಿ ಹೋಗೋಕ್ಕಾಗ್ತಾಯಿಲ್ಲ ಅಂತ ಒಂದು ಸ್ವಲ್ಪ ಬೇಜಾರಿದೆ. ನೋಡೋಣ, ನಮ್ಮ ಮನೆಯವ್ರು ಕೂಡ ಬೇಡ ಬಿಡು ಈ ಸತಿ ಅಂತ ಅಂದಿದ್ದಾರೆ. ಸೊ ನಾನು ಕೂಡ ಟ್ರಾವೆಲ್ ಮಾಡೋಂಗಿಲ್ಲ. ಸೊ ಹಾಗಾಗಿ ನೋಡೋಣ ಏನು ಮಾಡೋದು ಅಂತ ಅಂದ್ಕೊಂಡು, ಸೊ ಹಾಗಾಗಿ ಪಾತ್ರೆಗಳೆಲ್ಲ ತೊಳ್ಕೊಂಡೆ. ಏನು ಮಾಡೋಕ್ಕಾಗಲ್ಲ, ಟೈಮ್ ಒಂದೇ ಥರ ಇರೋದಿಲ್ಲ ಅಂತ ಅಂದ್ಕೊಂಡು ಪಾತ್ರೆಗಳು ಎಲ್ಲ ತೊಳ್ಕೊಂಡು ಸಿಂಕು ಎಲ್ಲ ತೊಳ್ಕೊಳ್ತಾ ಇದ್ದೀನಿ. ಸೊ ಸಿಂಕ್ ಹತ್ರ ಟೈಲ್ಸ್ ಎಲ್ಲ ತೊಳ್ಕೊಳ್ತಾ ಇದ್ದೀನಿ. ಸೊ ಅದು ಎಲ್ಲ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆನೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡೆ, ಆದರೆ ಪೂಜೆ ಮಾಡೋಕ್ಕಾಗಲಿಲ್ಲ. ಸೊ ಈಚೆ ಕಡೆನೂ ಒಂದು ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಇವತ್ತು, ಆದರೆ ಆಗಲಿಲ್ಲ. ಆಮೇಲೆ ನಮ್ಮ ಮನೆಯವರು ಕೂಡ ರೆಡಿಯಾಗಿ ಬಂದರು, ಅವ್ರಿಗೂ ನಾಷ್ಟ ಹಾಕ್ಕೊಟ್ಟೆ. ಸಖತ್ತಾಗಿತ್ತು ಫ್ರೆಂಡ್ಸ್, ಪಲಾವ್ ಮಾತ್ರ ನನ್ನ ಫೇವ್ರೇಟ್, ನಂಗೆ ತುಂಬ ಇಷ್ಟ. ಆಮೇಲೆ ಅವರು ಕೆಲಸಕ್ಕೆ ಹೋದ್ಮೇಲೆ, ಸೊ ನನಗೆ ಹುಷಾರಿರಲಿಲ್ಲ, ಅವ್ರು ಇದ್ಕೊಂಡು ಸಂಜೆನೇ ಮಾಡ್ಕೊಳ್ಳೋ ಬಿಡು, ಈಗ ರೆಸ್ಟ್ ಮಾಡ್ಕೊ ಅಂತಂದರು, ಹೋದರು. ಸೊ ನಾನು ಒಂದು ಸ್ವಲ್ಪ ಹೊತ್ತು ಮಲಗಿ ಎದ್ದು ಈಗೆಲ್ಲ ರೆಡಿ ಮಾಡೋಣ ಅಂತ 3 ಗಂಟೆಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಊಟ ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ ಫ್ರೆಂಡ್ಸ್, ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಹಾಗಾಗಿ ನಮ್ಮ ಮನೆಯವ್ರು ನೆನ್ನೆ ಎಳ್ನೀರು ತರಿಸಿದ್ರಲ್ಲ, ಸೊ ಎಳ್ನೀರು ಕುಡಿತಾ ಇದ್ದೀನಿ. ಸೊ ಎಳ್ನೀರು ಕೂಡ ಆಫರಲ್ಲೇ ತರಿಸಿದ್ದು. ತುಂಬ ನಾವು ಆಫರ್ ಇದ್ದಾಗಲೇ ನೋಡಿಕೊಂಡು ಬುಕ್ ಮಾಡೋದು, ತುಂಬ ದುಡ್ಡಂತೂ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಆಮೇಲೆ ಎಳ್ನೀರೆಲ್ಲ ಕುಡ್ಕೊಂಡು ಸ್ವಲ್ಪ ಈಗ ಪರವಾಗಿರಲಿಲ್ಲ ಅನ್ನಿಸ್ತು. ಹಾಗೆ ಮನೆ ಕಸ ಎಲ್ಲ ಗುಡಿಸ್ಕೊಳ್ತಾ ಇದ್ದೀನಿ, ಒರೆಸ್ಕೊಳ್ಳೋಣ ಅಂತ ಅಂದ್ಕೊಂಡು. ಟೈಮ್ ಆಗ್ತಾಯಿದೆ. ಸೊ ಟೈಮ್ ಬಂದು 3:45 ಆಗಿದೆ. ಇನ್ನು 5 ಗಂಟೆಗೆ ರೆಡಿ ಆದ್ರೂ ಪರವಾಗಿಲ್ಲ, ತೊಂದರೆ ಇಲ್ಲ ಅಂದ್ಕೊಂಡು ಎಲ್ಲ ಮಾಡ್ತೀನಿ. ಈಚೆನೂ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು, ಅದು ಗಿಡ ಎಲ್ಲ ನಮ್ಮ ಮನೆಯವ್ರು ಕಿತ್ತಾಕಿದ್ರು, ಒಣಗಿದೆ. ಸೊ ಅದು ಪೆಟ್ರೋಲೆಲ್ಲ ಹಿಡ್ದಿಟ್ಟು ಹೋಗಿದ್ರು ಬೆಂಕಿ ಹಾಕಬೇಕು ಅಂತ. ಸೊ ಅದೂ ಆಗಲಿಲ್ಲ ಇವತ್ತು. ಆಮೇಲೆ ರೆಡಿಯಾಗಿ ಪೂಜೆ ಕೂಡ ಮಾಡಿಕೊಂಡೆ, ಗುರುವಾರದ ವಾರ ಕೂಡ ಮಾಡಿದ್ದಾಯಿತು. ಫ್ರೆಂಡ್ಸ್ ನೋಡಿದ್ರಲ್ಲ, ಗುರುವಾರದ ಪೂಜೆ ಕೂಡ ಆಯಿತು ಇವತ್ತು. ಸೊ ಈಗ ಟೈಮ್ ಬಂದು 6:15 ಆಗಿದೆ. ಸೊ ಈಗ ತಾನೇ ನಮ್ಮ ಮನೆಯವ್ರು ಬಂದು ಗಾಡಿ ನಿಲ್ಲಿಸಿ ಮೂವಿಗೆ ಹೋಗಿದ್ದಾರೆ. ಸೊ ತುಂಬ ದೂರ ಮೂವಿ. ಸೊ ಅದಕ್ಕೆ ನನ್ನ ಕರ್ಕೊಂಡೋಗಿಲ್ಲ, ಇಲ್ಲಾಂದರೆ ಕರ್ಕೊಂಡು ಹೋಗ್ತಿದ್ರು ಅವರು. ಸೊ ಅದು ಬೇರೆ ಫಸ್ಟ್ ಡೇ ಅಲ್ವಾ, ಸೊ ಏನೂ ಮಾಡೋಕ್ಕಾಗಲ್ಲ. ನೋಡೋಣ, ಇಷ್ಟು ದಿನ ಫಸ್ಟ್ ಡೇನೇ ಹೋಗ್ತಾಯಿದ್ದೆ. ಅದರಲ್ಲೂ ಕಾಟೇರ ಅಂತೂ ಸ್ಟಾರ್ಟಿಂಗ್ 3 ಸತಿ ನೋಡಿಬಿಟ್ಟಿದ್ದೀನಿ ಒಂದು ವಾರದ ಒಳಗಡೆನೆ. ಈ ಸತಿ ಇಲ್ಲ, ಸಿಕ್ಕಾಬಿಟ್ಟೆ ಬೇಜಾರಾಗ್ತಿದ್ದಾರೆ. ನೋಡೋಣ, ಏನು ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಜನ ಎಲ್ಲ ಕಮ್ಮಿ ಆದಮೇಲೆ ಇಲ್ಲೇ ನಮ್ಮೂರ ಹತ್ರನೇ ಇದೆ, ಅಲ್ಲೇ ಹೋದರೆ ಆಯಿತು. ಸೊ ಅಲ್ಲಿ ಟಿಕೆಟ್ ಸಿಗ್ತಾ ಇಲ್ಲ, ನೋಡೋಣ ಏನು ಮಾಡೋದು ಅಂತ. ಸೊ ಈಗ ಅಡುಗೆಗೆ ಬಂದುಬಿಟ್ಟು ಹೆಂಗಿರೋ ನಮ್ಮ ಮನೆಯವ್ರು ಬರೋದು ಲೇಟ್ ಆಗುತ್ತೆ, 10-10:30 ಆಗುತ್ತೆ. ಫ್ರೆಂಡ್ಸ್ ಹೋಗ್ತಿರೋದ್ರಿಂದ ಹೊರಗಡೆ ಊಟ ಮಾಡ್ಕೊಂಡು ಬರ್ತಾರೆ ಅನಿಸುತ್ತೆ. ಸೊ ಆದ್ರೂ ಮಾಡಿಟ್ಬಿಡ್ತೀನಿ. ರೈಸ್ ಮತ್ತು ಹೀರೆಕಾಯಿ ಗೊಜ್ಜು ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೇಗೆ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಲೋ ಫ್ಲೇಮಲ್ಲಿ ಕಡಲೆಬೀಜ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಹಸಿಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡಿದ್ದಾದಮೇಲೆ ಧನಿಯಾ ಹಾಕ್ಕೊಳ್ಬೇಕು. 1-2 ಟೇಬಲ್ ಸ್ಪೂನ್ ಧನಿಯಾ ಹಾಕ್ಕೊಂಡು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಕರಿಬೇವು 2 ಕರಿಬೇವು ಸಾಕು ಫ್ರೆಂಡ್ಸ್, ಜಾಸ್ತಿ ಬೇಡ. 2 ಕರಿಬೇವು ಹಾಕ್ಕೊಂಡು ಇದನ್ನೊಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ. ಸೊ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು, ಈ ಥರ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದನ್ನು ಸಪ್ರೇಟಾಗಿ ತೆಗೆದಿಟ್ಟು ಹೀರೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದ್ರ ಜೊತೆ ಒಂದು ಸ್ವಲ್ಪ ಲೈಟಾಗಿ ಟೊಮೆಟೊ ಹಾಕ್ಕೊಳ್ತೀನಿ, ಹುಣಸೆಹಣ್ಣು ರಸ ಹಾಕ್ತೀನಿ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್, ಹೀರೆಕಾಯಿ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ. ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ. ಸೊ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಬೆಂದಿತ್ತು. ಈಗ ಮಿಕ್ಸಿ ಜಾರ್ ಇಟ್ಕೊಂಡು ಅದಕ್ಕೆ ಫಸ್ಟು ಹುರ್ಕೊಂಡಿದ್ನಲ್ಲ ಕಡಲೆಬೀಜ ಮತ್ತು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಧನಿಯಾ, ಜೀರಿಗೆ ಇದಿಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊ ಅದೆಲ್ಲನೂ ಆರಿದ್ಮೇಲೆ ಹಾಕ್ಕೋಬೇಕು, ಬಿಸಿ ರುಬ್ಬಿದ್ರೆ ಚೆನ್ನಾಗಿರೋದಿಲ್ಲ. ಆಮೇಲೆ ಫ್ರೈ ಮಾಡ್ಕೊಂಡಿದ್ನಲ್ಲ ಹೀರೆಕಾಯಿ, ಸೊ ಬೆಂದಿದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ.
ಇದನ್ನು ಹಾಕ್ಕೊಂಡು ಹುಣ್ಸೆಹಣ್ಣು ರಸ ಹಾಕಿ ಆಮೇಲೆ ಉಪ್ಪು ಹಾಕ್ಕೊಳ್ತೇನೆ ಫ್ರೆಂಡ್ಸ್. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ತರಿಯಾಗಿ ರುಬ್ಕೊಳ್ಬೇಕು. ನಾನೊಂದು ಸ್ವಲ್ಪ ನುಣ್ಣಗೆ ರುಬ್ಬಿಟ್ಟೆ. ಆಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಕರಿಬೇವು, ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು, ನಿಮಗೆ ಬೇಕಾದ್ರೆ ನೀವು ಉದ್ದಿನಬೇಳೆ ಎಲ್ಲ ಹಾಕ್ಕೊಳ್ಬೋದು, ಕಡಲೆಬೇಳೆ ಎಲ್ಲ. ಸೊ ನಾನು ಅದನ್ನು ಹಾಕಲಿಲ್ಲ. ಆಮೇಲೆ ಇದನ್ನು ಗ್ರೇವಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ತರಿಯಾಗಿ ರುಬ್ಬಬೇಕು ಫ್ರೆಂಡ್ಸ್. ನಾನು ಸ್ವಲ್ಪ ನುಣ್ಣಗೆ ರುಬ್ಬಿಟ್ಟಿದ್ದೀನಿ. ಆಮೇಲೆ ಉಪ್ಪು ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ ಮಾಡಿದ್ದಾಯ್ತಲ್ವ, ಮಧ್ಯಾಹ್ನ ಕೂಡ ಊಟ ಮಾಡಿರಲಿಲ್ಲ. ಸೊ ಅದಕ್ಕೆ 7 ಗಂಟೆಗೆಲ್ಲ ಊಟ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೊಳ್ತಾಯಿದ್ದೀನಿ. ಏನಕ್ಕೆ ಮಾಡ್ಕೊಳ್ತೇನೆ ಅಂದರೆ ಇವತ್ತು ನಮ್ಮ ಮನೆಯವ್ರು ಬರೋದು ಲೇಟ್ ಆಗುತ್ತೆ, 11 ಗಂಟೆ. ಯಾಕಂದರೆ ಅವ್ರು ಮೂವಿಗೆ ಹೋಗಿದ್ದಾರೆ. ಸೊ ಅದಕ್ಕೆ ನಾನು 7 ಗಂಟೆಗೆಲ್ಲ ಊಟ ಮಾಡ್ಕೊಳ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ನೀವು ಟ್ರೈ ಮಾಡಿ. ಟೈಮ್ ಬಂದು 11 ಕಾಲಾಗಿದೆ. ಸೊ ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ. ಈಗ ಅವ್ರಿಗೆ ರೈಸ್ ಇಟ್ಟಿದ್ದೀನಿ, ಇನ್ನೇನು ಬರ್ತೀನಿ ಅಂತ ಹೇಳಿದ್ದಾರೆ. ಸ್ವಲ್ಪ ದೂರನೇ ಅವ್ರು ಹೋಗಿದ್ದಿದ್ದು ಮೂವಿ ನೋಡೋದಕ್ಕೆ. ಅವ್ರು ಬಂದಮೇಲೆ ಅವ್ರ ಹತ್ರನೇ ಹಾನೆಸ್ಟ್ ರಿವ್ಯೂ ಕೇಳೋಣ ಹೇಗಿತ್ತು ಏನು ಕತೆ ಅಂತ. ಎಂತಪ್ಪ ಮೂವಿ ನೋಡ್ಕೊಂಡ್ಬಂದಿದ್ದು? ಹಾಂ, ಚೆನ್ನಾಗಿರ್ಲಿಲ್ವಾ? ರಿವ್ಯೂ ಹೇಳು ಕರೆಕ್ಟಾಗೆ. ಚೆನ್ನಾಗಿರ್ಲಿಲ್ವೇನ್ರಿ?